ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಭಾಗ 13. ಇನ್ನು ಮುಂದೆ ಒಂದು ಹೊಸ ತಿರುವಿನೊಂದಿಗೆ ಪ್ರಾರಂಭ. ಹೇಮಾವತಿ ಬರೀ ಎಸ್ಟೇಟ್ ಅಲ್ಲ, ಅದು ಅನ್ನದಾತ. ಸಾವಿರಾರು ಮಂದಿಗೆ ಅನ್ನ ನೀಡುತ್ತಾಳೆ ಎಂದು ಶಾಮು ಹೆಮ್ಮೆಯಿಂದ ಹೇಳಿದ. ಪುಕಸಟ್ಟೆ ಅನ್ನವೇನು ಹಾಕಲ್ಲ ಅಲ್ವಾ, ಕೆಲಸ ಮಾಡಿಸ್ಕೊಂಡು ಅನ್ನ ಹಾಕ್ತಾಳೆ ಅಷ್ಟೇ ತಾನೇ. ವ್ಯಂಗ್ಯ ಮಾತನಾಡುವುದರಿಂದ ಹೇಮಾವತಿಗೆ ಯಾವತ್ತೂ ಕೆಡಕ ಆಗೋದಿಲ್ಲ. ನಿನಗೆ ಅದರಿಂದ ತೊಂದರೆ ಎಂದು ಶಾಮು ಸಿಟ್ಟಿನಿಂದ ಹೇಳಿದ. ಕುಮು ಬೇಕೆಂತಲೇ ಹೇಮಾವತಿಯ ಅವಹೇಳನ ಮಾಡತೊಡಗಿದ್ದಳು. ಅದು ಶಾಮುವನ್ನು ರೇಗಿಸುವುದೇ ಅವಳ ಒಂದು ದೊಡ್ಡ ಉದ್ದೇಶವಾಗಿತ್ತು. ಬರ್ತೀಯಾ ಕುಮು, ಹೇಮಾವತಿಯನ್ನು ಸುತ್ತಿ ಬರೋಣ ನಡಿ. ಆಳು ಹುಡುಗನೊಬ್ಬ ಶಾಮುವಿನ ಬಳಿ ಬಂದವನೇ ಹೀಗೆಂದ. ಸ್ವಾಮಿ, ಇವತ್ತು ತೋಟದ ಕೆಲಸಕ್ಕೆ ನನಗೆ ಬರೋದಕ್ಕೆ ಆಗೋದಿಲ್ಲ. ನಮ್ಮ ಅವ್ವನ್ಗೆ ತುಂಬ ಜ್ವರ ಬಂದು ಬಿಟ್ಟಿದೆ. ಸರಿ, ನಾಳೆ ಬಾ ಹೋಗು ಎಂದನು. ಇವತ್ತಿನ ಸಂಬಳ ಹಿಡಿಯಬೇಡ ಅಂತ ಮೇಸ್ತ್ರಿಗೆ ಹೇಳಿಬಿಡಿ. ರಜಾ ದಿನ ಬಂದು ಈ ಕೆಲಸವನ್ನು ಮಾಡಿಕೊಡ್ತೀನಿ ಎಂದನು. ಸರಿ, ಹಾಗೆ ಆಗಲಿ. ಆ ಆಳು ಹುಡುಗ ಓಡಿ ಹೋದ. ತಕ್ಷಣ ಕುಮುದಾಳಿಗೆ ಅನಿಸತೊಡಗಿತು, ಶಾಮು ಒಳ್ಳೆಯವನು ಇರಬಹುದೇ? ಅವರ ವಂಶದ ಪೂರ್ವಕತೆಯೇ ಯಾಕೆ ಯೋಚಿಸಬೇಕು? ಅವನು ಪ್ರಾಯಶಃ ಅವರಂತೆ ಅಲ್ಲದೇ ಇರಬಹುದು. ಕುಮುದ ಹೋಗಿ ಬರೋಣ ಎಂದು ಮತ್ತೆ ಹೇಳಿದ. ಶೀಲಾ ಅವಳನ್ನು ಎಚ್ಚರಿಸಿದಳು. ಮತ್ತೆ ಶಾಮು ಹೀಗೆಂದ, ಕಾಲ್ ನೋಯ್ತಿದೆ ಅಂತ ಅಂದರೆ ಬೇಡ, ಇದೇ ದೃಶ್ಯ ಎಲ್ಲ ಕಡೆ ಕಾಣಿಸುವುದು. ಎಸ್ಟೇಟಿನ ನೀರಿನ ಕಾಲುವೆ ತೋರಿಸೋಣ ಅಂತ ಶೀಲಾ ಎಂದಳು. ಶೀಲಾ, ನೀರಿನ ಕಾಲುವೆಗಾಗಿ ನಾನು ಅಷ್ಟು ದೂರ ನಡೆಯಲಾರೆ. ಇಲ್ಲೇ ಕುಳಿತು ಸುಧಾರಿಸಿಕೊಂಡು ಆಮೇಲೆ ಹೇಮಾವತಿಯನ್ನು ಸುತ್ತಿ ಬರೋಣ. ಅವಳ ಮಾತಿನಿಂದ ಹಿಗ್ಗಾಯಿತು ಶಾಮುಗೆ. ಅವನು ತಂಗಿಗೆ ಹೊರಡೋದು ಬೇಡ ಅಂತಂದ್ರು, ನೀನ್ಯಾಕೆ ಬಲವಂತ ಮಾಡೋದು? ಶೀಲಾ ನೋಡುವವರಿಗೆ ಆಸಕ್ತಿ ಕಡಿಮೆ ಅಂದಮೇಲೆ ನಿನ್ನದೇನು ಅಲ್ಲಿ ಎಂದನು. ಅವಳು ಅಣ್ಣನ ಗದರಿಕೆಯಿಂದ ತೆಪ್ಪಗಾದಳು. ಶಾಮು ಹಸನ್ಮುಖಿಯಾಗಿರುವುದೇ ಅಪರೂಪವೆಂದು ಅವಳ ಅನುಭವಕ್ಕೆ ಬಂದು ಅದೆಷ್ಟೋ ವರ್ಷಗಳೇ ಕಳೆದಿದ್ದವು. ಅವಳಿಗೆ ಶಾಮು ಇದ್ದಕ್ಕಿದ್ದಂತೆಯೇ ಕುಮುವನ್ನು ವಹಿಸಿಕೊಂಡು ಮಾತನಾಡುವುದು ಸರಿ ಬೀಳಲಿಲ್ಲ. ಅವಳು ಒಂದು ಕ್ಷಣ ಯೋಚಿಸಿದಳು ಕೂಡ. ಕುಮುವನ್ನು ಶಾಮು ಒಂದು ವೇಳೆ ಏನಾದರೂ ಅವನ ದೊಡ್ಡಸ್ತಿಕೆ ಹಿರಿಮೆಗೆ ಅವಳನ್ನು ಲಗ್ನವಾಗುತ್ತಾನೆಯೇ? ಎಂದಿಗೂ ಇಲ್ಲ. ಅವನಿಗೆ ತನ್ನ ದೊಡ್ಡಸ್ತಿಕೆಯನ್ನು ಪ್ರದರ್ಶಿಸುವ ಆಸೆ ಇದ್ದಿರಬೇಕು ಅಷ್ಟೇ ಎಂದುಕೊಂಡಳು. ಕುಮು, ನೀನಿಲ್ಲೇ ಇರು. ನಾನು ಎಸ್ಟೇಟನ್ನು ನೋಡಿ ಬಹಳ ದಿನವಾಯಿತು. ಒಂದು ಬಾರಿ ಸುತ್ತು ಹಾಕಿಕೊಂಡು ಬರ್ತೀನಿ ಎಂದವಳೆ ಅವಳ ಉತ್ತರಕ್ಕೂ ಸಹ ಕಾಯದೆ ನಡೆದೇ ಬಿಟ್ಟಳು ಶೀಲಾ. ಕುಮು ಬೇಜಾರಾಗಿ ನಿಂತಾಗ ಶಾಮು ಹೀಗೆಂದ, ಅವಳಿಗೆ ಇಲ್ಲೇ ಎಷ್ಟು ಹೊತ್ತು ನಿಂತಿರ್ತೀಯ? ಕುಮು, ಇನ್ನು ಶೀಲಾ ಬರೋದು 1 ಗಂಟೆಯ ಕಾಲವೇ. ಪ್ರತಿಯೊಬ್ಬರ ಸಂಸಾರದ ಕಷ್ಟ ಸುಖಗಳನ್ನು ಕೇಳಿ ತಿಳಿದುಕೊಂಡು ನಿಧಾನವಾಗಿ ಬರ್ತಾಳೆ. ಇಲ್ಲೇ ನಿಂತಿರುವುದಕ್ಕಿಂತ ನಡಿ, ಅಲ್ಲಿ ತೋಟದ ಮನೆ ಇದೆ, ಅಲ್ಲಿ ಕೂತಿರುವಂತೆ ಎಂದನು. ಅವನತ್ತ ಅವಳು ಅನುಮಾನದಿಂದಲೇ ನೋಡಿದಳು. ಏಕಾಂಗಿಯಾಗಿ ಅವನೊಡನೆ ತಾನು ತೋಟದ ಮನೆಗೆ ಹೋದರೆ ಆಮೇಲೆ ಏನಾದರೂ ಅವನು ತನ್ನನ್ನು ಇದರಲ್ಲಿ ಯೋಚನೆ ಮಾಡುವ ಅವಶ್ಯಕತೆ ಏನಿದೆ, ಬಾ ಎಂದನು. ಕುಮು ಅವನನ್ನು ಅನುಸರಿಸಲೇಬೇಕಾಯಿತು. ಆಳುಗಳು ಶಾಮುವಿನೊಡನೆ ಹೊರಟ ಅವಳನ್ನೇ ನೋಡುತ್ತಾ ತಮ್ಮಲ್ಲೇ ಪಿಸುಗುಟ್ಟಿದರು. ಸಾಹೇಬರು ಲಗ್ನ ಆಗ್ತಾರೋ ಏನೋ ಎಂದು. ಬಿಡಮ್ಮಿ, ಅವರು ಆ ಚೆಲುವೆ ಅವಳಲ್ಲ ಜಯಂತಿ, ಅವಳನ್ನ ಮದುವೆ ಆಗ್ತಾರೆ ಅಂತ ಎಲ್ರೂ ಅಂತವ್ರೆ. ಇಲ್ಲ, ಹಂಗೆ ಆಗೋಲ್ಲ. ನೋಡ್ಕೋಬೇಕಿದ್ರೆ ನಾನೇ ಹೇಳ್ತೀನಿ, ಈ ಹುಡುಗಿನೇ ಆಗಬಹುದು. ತೋಟದ ಮನೆ ಸೇರುತ್ತದೆ. ಶಾಮು ಅವಳನ್ನು ಮನೆಯ ಮುಂದಿನ ಕುರ್ಚಿಯಲ್ಲಿ ಕೂರಿಸಿದ. ಇಲ್ಲೇ ಕೂತಿರು, ಟೀ ಮಾಡಿ ತರ್ತೀನಿ. ಇಲ್ಲಿ ಟೀ ಮಾಡಿ ತರ್ತೀರಾ? ಯಾಕೆ, ಇದು ಮನೆಯಲ್ಲವೇ? ನನ್ನ ಗೃಹ ಇದು, ಒಳಗೆ ಬಂದು ನೋಡು ಬೇಕಿದ್ದರೆ ಎಂದ. ಕುಮು ಅವನ ಹಿಂದೆ ಹೊರಟಳು. ಚಿಕ್ಕದಾದ ನಡುಮನೆ, ಅದಕ್ಕೆ ಅಂಟಿದ್ದಂತೆ ಅಡುಗೆ ಮನೆ. ಅಡುಗೆ ಮನೆಯಲ್ಲಿ ಸ್ಟವ್, ನೀರಿನ ಪಾತ್ರೆ, 4-6 ಲೋಟಗಳು, ಟೀ ಮಾಡುವ ಸಾಮಗ್ರಿಗಳು ಇದ್ದವು. ಸಿರಿವಂತ ಶಾಮುಗೆ ಇದು ಯಾವ ರೀತಿಯ ಸಂತೋಷವೋ, ಟೀ ಮಾಡಿ ಕುಡಿಯುವ ಚಪಲ. ನಾನು ಪೂರ್ಣಿಮಾದಿಂದ ಬಂದ ಕೂಡಲೇ ಟೀ ಕುಡಿಯಲೇಬೇಕು. ಸ್ವಯಂ ಪಾಕ ಬಹಳ ರುಚಿ ಎಂದನು. ಆದರೆ ಕುಮುಗೆ ಮಾತ್ರ ಅವನ ಹುಮ್ಮಸ್ಸು ನೋಡಿ ನಗು ಬಂತು. ಇಲ್ಲಿ ಎಳೆಯ ಹುಡುಗನಂತೆ ಆಡುತ್ತಿದ್ದ ಶಾಮು ಅದೇ ಹೊರಗೆ ಅತಿ ಗಡುಸಾಗಿ ದೊಡ್ಡಸ್ತಿಕೆಯಿಂದ ಮೆರೆಯುತ್ತಿದ್ದ. ಜಯಂತೆ ಇಲ್ಲಿಗೆ ಬಂದು ಎಂದಾದರೂ ಟೀ ಕುಡಿದಿದ್ದಾಳೆಯೇ?
ಅವಳ ಪ್ರಶ್ನೆಯಿಂದ ತಬ್ಬಿಬ್ಬಾಗಿ ಅವನು ಅವಳನ್ನೇ ದಿಟ್ಟಿಸಿದ. ಯಾಕೆ? ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೆ. ಬೇಕಾದಷ್ಟು ಸಲ ಬಂದಿದ್ದಾಳೆ, ಆದರೆ ಇದು ಗಹನವಾದ ವಿಷಯವೇನಲ್ಲ ಅಲ್ಲವೇ? ಅವಳು ನಕ್ಕು ಉತ್ತರಿಸಿದಳು. ಗಹನವಾದುದೇನಿಲ್ಲ, ಆದರೆ ಒಬ್ಬರಿಗೆ ಗಹನವಾದದ್ದು ಮತ್ತೊಬ್ಬರಿಗೆ ಗ್ರಹಣವಾಗಿರೋದಿಲ್ಲ ಎಂದಳು. ಜಯಂತಿಯ ಬಗ್ಗೆ ನಿನಗೇನು ಅನ್ನಿಸುತ್ತದೆ ಕುಮು? ಅವನು ಸ್ಟವ್ ಹಚ್ಚುತ್ತಾ ಪ್ರಶ್ನಿಸಿದ. ಅವಳು ತುಂಬ ಐಶ್ವರ್ಯವಂತೆ, ಜೊತೆಗೆ ವಿದ್ಯಾವಂತೆ, ಸುಂದರಿ. ಆನೆಯ ಬಗ್ಗೆ ಇಲ್ಲಿ ಏನು ತಾನೇ ಅಭಿಪ್ರಾಯ ಸೂಚಿಸಲು ಸಾಧ್ಯ? ಅವಳ ಮಾತಿಗೆ ಅವನಿಂದ ನಕ್ಕು ಮಾತಿನಲ್ಲಿ ಬಹು ಸುಲಭವಾಗಿ ಜಾರಿಕೊಳ್ಳುವ ಜಾಣೆ ನೀನು. ಮತ್ತೇನು ಹೇಳಲಿ? ನಾನು ಅವಳಿಗೂ ನನಗೂ ಅಜಗಜಾಂತರ. ಅವಳೆಲ್ಲಿ, ನಾನೆಲ್ಲಿ? ಜಯಂತಿಯ ವಿಷಯ ನಿನಗೆ ಸಂಪೂರ್ಣವಾಗಿ ತಿಳಿದಿದೆ ಇರೋದಕ್ಕೆ ನಾನು ವಾದಿಸುತ್ತಿದ್ದೇನೆ ಕುಮು. ನನಗೆ ತಿಳಿದುಕೊಳ್ಳುವಂತಹ ಕುತೂಹಲವೂ ಇಲ್ಲ. ಜಯಂತಿ ತುಂಬ ರೂಪದಿಂದ ಕೂಡಿದ್ದಾಳೆ, ಆದರೆ ಹೆಣ್ಣಿಗೆ ಅತಿ ರೂಪವಿದ್ದರೆ ಅದೇ ಹಾನಿ. ಆದರೆ ಆ ರೀತಿ ಯಾರೂ ಹೇಳಲ್ಲ. ಹೆಣ್ಣಿಗೆ ರೂಪ ತುಂಬ ಅವಶ್ಯಕವಾದದ್ದು. ಶಾಮು ಕುದಿಯುವ ನೀರಿಗೆ ಟೀ ಪುಡಿಯನ್ನು ಸುರಿದು ಕೆಳಗೆ ಇಳಿಸಿದವನೇ ಸ್ಟ್ಯಾಂಡಿನಲ್ಲಿದ್ದ ಹಾಲಿನ ಪಾತ್ರೆ, ಸಕ್ಕರೆಯ ಡಬ್ಬವನ್ನು ತೆಗೆದು ಟೀ ತಯಾರಿಸಿದ. ಇದು ನಮ್ಮ ಹೇಮಾವತಿಯ ಟೀ. ರುಚಿ ಇಲ್ಲವೆಂದು ಯಾರೂ ಹೇಳಲಾರರು. ಅವಳ ಮುಂದಿದ್ದ ಟೀಯನ್ನು ಅವಳು ದಿಟ್ಟಿಸಿದಳು. ಟೀ ಬೇಕಿಲ್ಲದಿದ್ದರೂ ಅವನಿಗಾಗಿ ಕುಡಿಯಲೇಬೇಕಿತ್ತು. ಟೀ ಕಪ್ಪನ್ನು ಎತ್ತಿ ಬಾಯಿಗೆ ಹಿಡಿದಳು. ಅವಳು ಮುಖ ಹಿಂಡಿದ್ದನ್ನು ಕಂಡು ಅವನು ಹೀಗೆಂದ. ಸಕ್ಕರೆ ಸಾಲದೆ ಅವನು ಟೀ ಕಪ್ಪನ್ನು ಬಾಯಿಗೆ ಹಿಡಿದು ಒಂದು ಗುಟುಕು ಕುಡಿದವನೇ ಮುಖವನ್ನು ಹುಳ್ಳಗೆ ಮಾಡಿದ. ಅವಳು ನಕ್ಕು ನುಡಿದಳು. ಅವಳು ನಕ್ಕು ನುಡಿದ ತಕ್ಷಣ ಕಹಿಯಾದ ಟೀ ಕುಡಿಯುವುದೇ ನಿಮಗೆ ಅಭ್ಯಾಸವಾಗಿದೆ. ಇನ್ನು ಜೀವನದಲ್ಲಿ ಕಹಿಯಾದ ಅನುಭವಗಳನ್ನು ಸಹಿಸುವುದು ಇನ್ನೆಷ್ಟು ಕಷ್ಟವಿರಬೇಕು. ಆದರೆ ನಿನಗೆ ಈಗ ಅನುಭವಗಳೆಲ್ಲ ಹೊರಟು ಹೋದವಲ್ಲ. ಎಲ್ಲಿದ್ದರೇನು? ಅರಮನೆಯಲ್ಲಿ ಇರುವವರಿಗೆ ಆ ಅನುಭವಗಳಿಲ್ಲವೇ? ಯಾರ ವಿಷಯವಾಗಿ ಮಾತನಾಡುತ್ತಿದ್ದೀಯಾ ನೀನು? ಸ್ವಾಭಾವಿಕವಾಗಿ ಹೇಳ್ದೆ ಅಷ್ಟೆ. ಈಗ ಶೀಲಾಳನ್ನೇ ತೆಗೆದುಕೊಳ್ಳಿ. ಪಾಪ, ಅವಳ ಸ್ಥಿತಿ ಶೌಚನ್ಯವಾಗಿದೆ. ಅವಳ ಆಸೆ ಯಾವ ರೀತಿಯಿಂದಲೂ ಫಲಿಸುವಂತಿಲ್ಲ. ಶಾಮು ಅವಕ್ಕಾಗಿ ಅವಳತ್ತ ನೋಡಿದವನೇ ಅಂದ. ಅವಳ ವಿಷಯವನ್ನೆಲ್ಲ ನಿನಗೆ ಹೇಳಿಬಿಟ್ಟಿದ್ದಾಳೇನು? ಅವಳ ವಿಷಯ ನನಗೆ ತಿಳಿದು ಬಹಳ ದಿನಗಳಾದವು. ಆದರೆ ನಾನು ಅವಳಿಗೆ ಹೇಳಿದೆ ಏನು ಅಂತ. ಹೇಳಬೇಕಾದದ್ದೆಲ್ಲವನ್ನು ಹೇಳಿದ್ದಾಯಿತು. ಸ್ವಾರ್ಥ ಒಳ್ಳೆಯದಲ್ಲ. ಮತ್ತೊಬ್ಬರ ಸುಖವನ್ನು ಅಲ್ಲಗಳೆದು ಅಡ್ಡಿಪಡಿಸುವುದು ಸರಿಯಲ್ಲ. ಒಂದು ವಿಷಯ, ಅವಳು ಯಾವುದು ತನಗೆ ಹಿತವೆಂದು ಬಗೆದಿದ್ದಾಳೋ ಅದು ಒಂದು ವಂಶಕ್ಕೆ ಅಹಿತವಾಗುವಂತಹ ವಿಷಯ. ಕುಮು ಅವಳ ಆಸೆ ಕೈಗೆ ನಿಲುಕಲಾರದ ಆಸೆ. ಅದಕ್ಕೆ ಕೊನೆಯೇ ಇಲ್ಲ. ನಮ್ಮ ಅಂತಸ್ತು, ವಂಶದ ಗೌರವ ಕಾಪಾಡೋದು ಮುಖ್ಯ. ಅವಳಿಗೋಸ್ಕರ ನಾನು ವಂಶದ ಗೌರವವನ್ನು ಕಳೆದುಕೊಳ್ಳೋಕೆ ಇಷ್ಟಪಡೋದಿಲ್ಲ ಎಂದ. ತಕ್ಷಣ ಅವಳೆಂದಳು, ವಂಶದ ಗೌರವವೇ ದೊಡ್ಡದೇನು ಅದು? ಹೌದು. ಹಾಗಿದ್ರೆ ನಿಮ್ಮ ಪೂರ್ವಿಕರು ಯಾರು ವಂಶದ ಗೌರವವನ್ನು ಹಾಳು ಮಾಡೇ ಇಲ್ಲವೇ? ಇದು ಅಧಿಕ ಪ್ರಸಂಗದ ಮಾತು. ಹಿರಿಯರ ವಿಷಯವಾಗಿ ಆಡಿಕೊಳ್ಳಲು ನಮಗೆ ಯಾವ ಬಗೆಯ ಹಕ್ಕು ಇಲ್ಲ. ಯಾಕಿಲ್ಲ? ಹಿರಿಯರಾದ ಮಾತ್ರಕ್ಕೆ ಅವರು ಮಾಡಿದ್ದೆಲ್ಲ ಸರಿಯೇ? ಪೂರ್ಣಿಮಾದವರ ವಿಷಯವಾಗಿ ಯಾರು ಚಕಾರ ಎತ್ತುವ ಹಾಗಿಲ್ಲ. ಆದರೆ ಈ ವಂಶದವರ ವಿಷಯವಾಗಿ ನಾನು ಅನೇಕರಿಂದ ಕೇಳ್ತಾ ಇದ್ದೀನಿ. ಏನು ಕೇಳಿದೆ? ಈ ವಂಶದ ಹೆಸರು ಚೆನ್ನಾಗಿಲ್ವಂತೆ. ಅದು ಕೇವಲ ಅಸೂಯೆಗಾಗಿ ಹುಟ್ಟಿಸಿರುವ ವಿಷಯವಷ್ಟೇ. ಹಾಗಿದ್ರೆ ವಂಶದ ಹೆಸರು ಉಳಿಸಬೇಕು ಅಂತ ಇದ್ದಿದ್ರೆ ಗೋಪಿನಾಥರಾಯರಿಗೆ ಶೀಲಾಳನ್ನು ಕೊಟ್ಟು ಲಗ್ನ ಮಾಡ್ತಿದ್ರಿ. ಆ ಬೆಡಗು ಘಾಟಿ ಜಯಂತಿನ ಪೂರ್ಣಿಮಾದೊಳಗೆ ಕಾಲಿಡಲು ಸಹ ತಡೆ ಹಿಡಿತಾ ಇದ್ರಿ ನೀವು. ಕುಮು ಎಂದು ಟೀ ಬಟ್ಟಲುಗಳನ್ನು ಟೇಬಲಿಗೆ ಬಡಿದು ಶಾಮು ಅರಚಿದ. ಅವಳು ಆಡುವುದೇನೋ ಆಡಿಬಿಟ್ಟಿದ್ದಳು. ಅವನ ಕೆಂಡ ಕಾರುವ ಕಣ್ಣುಗಳು, ಉದ್ರೇಕಗೊಂಡಿದ್ದ ಮುಖ, ಕೋಪದಿಂದ ಅದುರುತ್ತಿದ್ದ ಆ ತುಟಿಗಳನ್ನು ನೋಡಿ ಅವಳಿಗೆ ಭಯವಾಯಿತು. ನಾನು ಅಸತ್ಯವನ್ನು ಆಡಿಲ್ಲ ತಾನೇ? ನಿನಗೆ ನಮ್ಮ ವಂಶದ ವಿಷಯವಾಗಿ ಮಾತನಾಡಲು ಹಕ್ಕಿಲ್ಲ. ಯಾಕೆ? ನೀನು ಬಂದಿರುವುದು ಕೇವಲ ಆಶ್ರಯಕ್ಕಾಗಿ. ಪೂರ್ಣಿಮಾದಲ್ಲಿ ಇರುವವರು ಅಲ್ಲಿಯ ಪೂರ್ವಿಕರ ಅವಹೇಳನ ಎಂದಿಗೂ ಮಾಡಬಾರದು. ಅದು ನ್ಯಾಯವಲ್ಲ. ಅನ್ಯಾಯವಾದದ್ದನ್ನು ಎತ್ತಿ ಹೇಳಿದರೆ ಏನು ತಪ್ಪು? ನನಗೆ ಮುಚ್ಚುಮರೆ ಮಾಡಿದರೆ ಸಹಿಸಲ್ಲ.
ನಿನಗೆ ಸಹನ ಶಕ್ತಿ ಇಲ್ಲ ಅಂದಮೇಲೆ ಕಷ್ಟ ಎಂದಳು. ಯಾಕೆ? ಯಾರು ಏನೇ ಅನ್ನಲಿ, ತಪ್ಪು ಮಾಡಿ ಸರಿ ಅಂತ ಹೇಳಲಿ, ಕಾಗೆ ಬೆಳ್ಳಗಿದೆ ಅಂದರೆ ನಾವು ಅವರಿಗೆ ಹೆದರಿ ಹೌದೆನ್ನುವುದೇ? ಆದರೆ ತಪ್ಪು ತಪ್ಪೆ. ನಿಮ್ಮ ವಂಶದ ಹಿರಿಯ ತಲೆಗಳು ಮಾಡಬಾರದ ಕೆಲಸಗಳನ್ನು ಮಾಡಿದ್ದಾರಂತೆ. ದರೋಡೆ ಮಾಡಿಸಿ ಹೆಣ್ಣು ಮಕ್ಕಳನ್ನು ಕೆಡಿಸಿ ಕೊಲೆ ಮಾಡ್ತಾ ಇದ್ರಂತೆ. ಇದೆಲ್ಲ ಸುಳ್ಳ ಹಾಗಿದ್ರೆ? ಶಾಮುವಿನ ಮುಖವನ್ನು ಕುಮು ನೋಡಿದಾಗ ಕಪ್ಪುಗಟ್ಟಿತ್ತು. ಅವನ ಆವೇಶವೆಲ್ಲ ಇಳಿದು ಹೋಗಿತ್ತು. ಅವನು ತುಟಿ ಕಚ್ಚಿದ. ಆದರೆ ನೀವು ಈಗ ಶಿಸ್ತಾಗಿರಬಹುದು. ನಿಮ್ಮ ಹಿರಿಯರು ಮಾಡಿದ ಪಾಪ ನಿಮ್ಮ ಮುಂದಿನ ಪೀಳಿಗೆ ಅನುಭವಿಸಲೇಬೇಕು, ಅದು ನಿಜ. ಅವನು ತಲೆ ಬಾಗಿದ. ನಾವು ನೆಟ್ಟಗಿದ್ದ ಮೇಲೆ ತಾನೇ ಮತ್ತೊಬ್ಬರ ಯೋಗ್ಯತೆಯನ್ನು ಅಳೆಯುವುದು? ನಾವೇ ಸೊಟ್ಟಗಿದ್ದರೆ ಹೇಗೆ? ಅವನು ಮರು ನುಡಿಯಲಿಲ್ಲ. ಅವಳಿಗೆ ತಾನು ಅತಿರೇಕವಾಗಿ ಮಾತನಾಡಿದೆ ಎಂದೆನಿಸಿತು. ತಕ್ಷಣ ಅವಳೆಂದಳು, ದಯವಿಟ್ಟು ಕ್ಷಮಿಸಿ, ಇರೋ ವಿಷಯ ಹೇಳಿದೆ ಅಷ್ಟೆ. ನನ್ನ ಪೂರ್ಣಿಮಾದ ವಿಷಯ ಕಟ್ಟಿಕೊಂಡು ಮಾಡುವುದಾದ್ರೂ ಏನಿದೆ ಎಂದಳು. ಆ ವೇಳೆಗೆ ಅಲ್ಲಿಗೆ ಇದ್ದಕ್ಕಿದ್ದಂತೆ ರಂಗ ಪ್ರವೇಶಿಸಿದಾಗ ಗಂಭೀರವಾದ ವಾತಾವರಣ ಕಲಕಿದಂತಾಯಿತು. ಆ ಒಂದು ಸನ್ನಿವೇಶದಲ್ಲಿ, ಅರೆ ಮಿಸ್ ಕುಮುದಿನಿ, ನೀವು ಇಲ್ಲಿ? ಆಶ್ಚರ್ಯ! ಈ ಹೊತ್ತಿನಲ್ಲಿ ನೀವು ಭಲೆ. ನಮ್ಮ ಶಾಮು ಹೇಮಾವತಿಯಲ್ಲಿ ಬ್ರಹ್ಮಚರ್ಯಾಶ್ರಮವನ್ನ ಸ್ವೀಕರಿಸಿದ್ದ. ಅವನ ವ್ರತ ಮೊದಲನೆಯವಳಾಗಿ ಮುರಿದವಳೆಂದರೆ ಜಯಂತಿ, ಎರಡನೆಯವರೇ ನೀವು. ಆದರೆ ಜಯಂತಿ ಬಿದ್ದರೂ ಚೇತರಿಸಿಕೊಳ್ಳುತ್ತಾ, ಸೋಲು ಗೆಲುವು ಅವಳಿಗೆ ಸರ್ವೇ ಸಾಮಾನ್ಯ. ಆದರೆ ನೀವು ಬಿದ್ದರೆ ಚೇತರಿಸಿಕೊಳ್ಳಲ್ಲ, ಹುಷಾರಾಗಿರಿ ಎಂದ ರಂಗ. ಶಾಮು ಕೋಪದಿಂದ ಮೇಲೆದ್ದವನೇ ತನ್ನ ಕೈಯಲ್ಲಿದ್ದ ಟೀ ಕಪ್ಪನ್ನೇ ಅವನತ್ತ ಎಸೆದ. ಕುಮುವಿನ ಮಗ್ಗಲಲ್ಲೇ ನಿಂತಿದ್ದ ಅವನು, ಕುಮು ಶಾಮು ಬೀಸಿದ ಕಪ್ಪನ್ನು ಕೈಯಲ್ಲಿ ಚಂಡನ್ನು ಹಿಡಿಯುವಂತೆ ಹಿಡಿದವಳೆ ಅದನ್ನು ಟೇಬಲಿನ ಮೇಲಿಟ್ಟಳು. ಶಾಮು, ನಿಜಕ್ಕೆ ಎಂದಿಗಿದ್ದರೂ ಬೆಲೆ ಇದೆ. ತಮ್ಮ ಕೈಲಾಗದವರು ಮೈಯೆಲ್ಲ ಪರಚಿಕೊಂಡ್ರಂತೆ, ಹಾಗಾಯಿತು ನಿನ್ನ ಸ್ಥಿತಿ. ಕುಮುದಿನಿಯ ಕಣ್ಣಿಗೆ ಮಣ್ಣೆರಚಬೇಕು ಅಂತ ನಿನ್ನ ಆಸೆ ಏನು ಹೇಳು? ಜಯಂತಿ ಅಂದರೆ ಅವಳದ್ದೇ ಒಂದು ರೀತಿ. ಅವಳು ಆಡಿರೋ ಆಟಕ್ಕೆ ಇಲ್ಲಿ ಬೆಲೆ ಸಿಕ್ಕರೂ ಸರಿ, ಇಲ್ಲ ಅಂದ್ರೂ ಸರಿ, ಎಲ್ಲ ಆಡಿದ್ದಾಯಿತು. ಇನ್ನು ಪೂರ್ಣಿಮಾದ ಒಡೆತನದ ಮೇಲೆ ದೃಷ್ಟಿ ಬಿದ್ದಿದೆ. ತಾನು ಪೂರ್ಣಿಮಾದ ಒಡತಿಯಾಗುವ ಬಯಕೆ ಬೇರೆ ಅವಳಿಗೆ. ಶಾಮು ಅವಳ ಮಾತಿಗೆ ತಲ್ಲಣಿಸಿದ. ನಮ್ಮ ವಂಶದ ಕಳಂಕ ನೀನೇ ರಂಗ. ನಿಜ, ಆ ನಮ್ಮ ವಂಶದ ಕಳಂಕನ ದೂರ ಮಾಡೋಕೆ ನಮ್ಮ ಶಾಮು ಬಹಳ ಪ್ರಯತ್ನ ಪಟ್ಟ. ಆದರೆ ಅದು ಸಾಧ್ಯವಾಗಲಿಲ್ಲ. ನಾನು ಜಾಡಿಸಿದರೆ ಬೀಳುವಂತಹ ಹುಳುವಲ್ಲ, ಜಿಗಟೆ ಜಿಗಟೆ ಥರ ನಾನು. ನಮ್ಮ ವಂಶದ ಹಿರಿಯರ ವಿಷಯವನ್ನೆಲ್ಲ ಮುಚ್ಚಿಟ್ಟು ನಾನು ಸಭ್ಯನಂತೆ ನಟಿಸಿ ಜನರ ಕಂಗಳಿಗೆ ಮಣ್ಣೆರಚೋ ಅಷ್ಟು ಕಪಟ ನನಗೆ ಸರಿ ಬೀಳಲ್ಲ. ಶಾಮು ಅವರ ಮಾತನ್ನು ಗಮನಿಸದೆ ಕಿಟಕಿಯ ಬಳಿ ನಿಂತು ಸಿಗರೇಟು ಹೊತ್ತಿಸಿದ. ವಂಶದ ಮರ್ಯಾದೆ ಕಾಪಾಡುವವರು ಬೇರೆ ರೀತಿಯ ಜನ. ನಮ್ಮದೇ ಒಂದು ರೀತಿಯ ವಂಶ. ಅದು ಹೇಗಿದೆ ಅಂದರೆ ತಾವರೆಯ ಕೊಳದಂತೆ ಇದೆ. ಹೂವಿನ ಆಸೆಗಾಗಿ ಕೊಳದಲ್ಲಿ ಕಾಲಿಟ್ಟರೂ ಅಂಥವರ ಗತಿ ಪಾತಾಳವೇ ಗತಿ. ಅದೇ ಈ ನಮ್ಮ ಪೂರ್ಣಿಮಾದ ಹಿನ್ನೆಲೆ. ರಂಗ, ಅತಿಯಾಗಿ ಮಾತನಾಡುವುದರಿಂದ ನಿನಗೆ ಒಳ್ಳೆಯದಲ್ಲ. ಮರ್ಯಾದೆಯಾಗಿ ಇಲ್ಲಿಂದ ಹೊರಟು ಹೋಗು ದಯವಿಟ್ಟು ಎಂದು ಶಾಮು ಹೇಳಿದ. ರಂಗ ವಿಕಟವಾಗಿ ನಕ್ಕು ಅಂದ. ಶಾಮು, ಮರ್ಯಾದೆಯಿಂದ ಹೊರಟು ಹೋಗಲೇ? ನನಗೆ ಆ ಪದದ ಅರ್ಥವೇ ತಿಳಿದಿಲ್ಲ. ಏನ್ ಮಾಡ್ಲಿ? ಮರ್ಯಾದೆ ಅನ್ನೋದು ನಮ್ಮ ಬಹಳ ಹಿಂದಿನವರಿಗೆ ಇದ್ದಂತೆ. ನಾನಂತೂ ಕೇಳಲಿಲ್ಲ, ನೋಡಲಿಲ್ಲ. ಈಗಂತೂ ಸರಿಯೇ ಸರಿ. ರಂಗ ಕುಮುವಿನ ಟೇಬಲಿನ ಮೇಲೆ ಓರೆಯಾಗಿ ಕುಳಿತು ನುಡಿದ. ಸ್ವಾರಿ ಕುಮುದಿನಿ, ಇಲ್ಲಿ ನಾನು ಕುಳಿತುಕೊಳ್ಳಲು ನಿಮ್ಮ ಅಭ್ಯಂತರವಿಲ್ಲವಷ್ಟೇ. ಸಭ್ಯನಾಗಿ ನಡೆದುಕೊಳ್ಳುವುದನ್ನು ಕಲಿತುಕೋ ಮೊದಲು. ಶಾಮು ಎಂದವನೇ ರಂಗ ಕುಮುವಿನತ್ತ ತಿರುಗಿ ನೋಡಿದ. ಕುಮುದಿನಿ ನೋಡಿ, ಇದೇ ಅವನ ತತ್ವ. ಮಾಡೋದೆಲ್ಲ ಮಾಡಿ ಘನಸ್ಥನಂತೆ ನಟಿಸಿದರೆ ಏನು ಪ್ರಯೋಜನ ಹೇಳಿ? ಮನುಷ್ಯ ಒಳಗೂ ಹೊರಗೂ ಒಂದೇ ರೀತಿ ಇರೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಕುಮು ಅವನ ಮಾತಿಗೆ ನಕ್ಕಳು. ಕುಮುದಿನಿ ನಕ್ಕರೆ ಏನು ತಿಳಿದಂತಾಯಿತು? ನಿಮ್ಮ ಅಭಿಪ್ರಾಯವನ್ನು ಮಾತಿನಲ್ಲಿ ತಿಳಿಸಬೇಕು, ಆಗ ತಾನೇ ನಮ್ಮ ಮಾತಿಗೂ ಬೆಲೆ ಎಂದ ರಂಗ. ನಿನ್ನ ಮಾತಿಗೆ ಬೆಲೆಯೇ ಇಲ್ಲ, ಹೋಗು. ಅನಾವಶ್ಯಕವಾಗಿ ನೀನು ಇಲ್ಲಿಗೆ ಬರುವ ಪ್ರಮೇಯವೇನಿತ್ತು? ನನ್ನನ್ನು ತಡೆಯೋಕೆ ಯಾರ ಕೈಯಲ್ಲಿ ಸಾಧ್ಯ ಶಾಮು? ಯಾವಾಗ, ಎಲ್ಲಿ, ಯಾರ ಹತ್ತಿರ ಹೋಗುವುದಕ್ಕೂ ನನಗೆ ಸ್ವತಂತ್ರವಿದೆ.
ನನ್ನ ಅವಶ್ಯಕತೆ ಪೂರ್ಣಿಮಾದವರಿಗೆ ಮಾತ್ರ ಇಲ್ಲ, ಆದರೆ ಅವರ ಅವಶ್ಯಕತೆ ನನಗಿದೆ ಶಾಮು. ಪೂರ್ಣಿಮಾ ಹೇಮಾವತಿಯ ಸಂಪೂರ್ಣ ಜವಾಬ್ದಾರಿ ನಿನಗೊಬ್ಬನಿಗೆ ಬಿಡಲಾರೆ, ಆ ಜವಾಬ್ದಾರಿ ನನಗೂ ಸೇರ್ಲಿ ಅಂತ ನನ್ನ ಆಸೆ ಎಂದನು. ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲ, ಹೊರಡು ಇಲ್ಲಿಂದ. ಈಗ ಆ ಮಾತುಗಳಿಗೆ ಸಮಯವಿಲ್ಲ. ನನ್ನ ಹತ್ರ ಯಾವಾಗ ತಾನೇ ಸಮಯವಿರುತ್ತೆ? ಯಾವಾಗಲೂ ಈ ಮಾತುಗಳಿಗೆ ನಿನ್ನ ಹತ್ತಿರ ಕಾಲಾವಕಾಶವೇ ಇರಲ್ಲ ಅಲ್ವಾ? ನಿನ್ನ ಜೊತೆ ಮಾತನಾಡುವವರಿಗೆ ಬುದ್ಧಿ ಇಲ್ಲ. ಅದು ಸರಿ, ನಾನು ಅದನ್ನೇ ಅಂದ್ಕೊಂಡಿದ್ದೇನೆ. ಬರ್ತೀರಾ ಮಿಸ್ ಕುಮುದಿನಿ, ಹೋಗೋಣ? ಅಂದ ಹಾಗೆ ಹೇಮಾವತಿಯನ್ನು ನೋಡಿದ್ದೀರಾ? ನೋಡಿದ್ದಾಯ್ತು, ನಡಿರಿ ಹೋಗೋಣ ಎಂದಳು. ಕುಮುದ ಸಹ ಎದ್ದಳು. ರಂಗನ ಬಿಚ್ಚು ನುಡಿ ಅವಳಿಗೆ ಹಿಡಿಸಿತ್ತು. ಪೂರ್ಣಿಮಾದವರ ಪೂರ್ವಿಕರ ಹಿನ್ನೆಲೆಯನ್ನೆಲ್ಲ ತಿಳಿಯಬೇಕು ಎಂಬುದು ಅವಳ ಆಸೆ. ರಂಗ ಅದನ್ನು ಹೇಳುತ್ತಾನೆ ಎನ್ನುವ ವಿಶ್ವಾಸ ಅವಳಿಗೆ ಇದೆ. ರಂಗ ಎಲ್ಲರೂ ಹೇಳೋ ಹಾಗೆ ಹುಚ್ಚನಲ್ಲ. ಇವರೆಲ್ಲ ಅವನನ್ನು ಈ ರೀತಿ ಆಡಿಸುತ್ತಿದ್ದಾರಷ್ಟೆ. ಅವನ ಜೀವನದಲ್ಲಿ ಏನೋ ನಡೆದು ಅವನು ಈ ರೀತಿ ಮಾರ್ಪಾಡಾಗಿರಬಹುದು. ಕುಮು, ಅವನ ಜೊತೆಯಲ್ಲಿ ಹೋಗಬೇಡ, ಆಮೇಲೆ ನಿನ್ನ ತಲೆಯು ಕೆಡಿಸಿ ಬಿಟ್ಟಾನು, ಹುಷಾರ್. ಇಲ್ಲ, ಅದರ ಭಯ ಬೇಡ, ನಡಿರಿ ಹೋಗೋಣ ಎಂದು ಕುಮು ಅವನ ಹಿಂದೆ ಹೊರಟಾಗ ಶಾಮು ಕೋಪದಿಂದ ಕೂಗಿದ. ಕುಮುದ ಹೇಳಿದ್ದು ಕೇಳಿಸಿದೇನು? ಅವನ ಜೊತೆ ಹೋಗೋದು ಯಾಕೆ? ಅವರು ನಿಮಗೊಬ್ಬರಿಗೆ ಮೀಸಲೇನು ಎಂದ ರಂಗ. ಥು, ನಾಲಿಗೆ ಬಿಗಿ ಹಿಡಿ ನಾಯಿ ಎಂದು ಕೂಗಿದ ಶಾಮು. ಕುಮು ಶಾಮುವಿನ ಮುಖ ನೋಡಿದಾಗ ಅವಳಿಗೆ ಭಯವಾಯಿತು. ತಾನೊಂದು ವೇಳೆ ಅವನ ಮಾತು ಮೀರಿ ರಂಗನ ಹಿಂದೆ ಹೊರಟರೆ ಏನು ಬೇಕಾದರೂ ಆದೀತೆಂದು ಅಂಜುತ್ತಾ ಅವಳು ರಂಗನ ಹಿಂದೆ ಹೋಗುವುದನ್ನು ನಿಲ್ಲಿಸಿ ಹಿಮ್ಮೆಟ್ಟಿದಳು. ಸರಿ, ನಿಮಗೂ ಸಾಹೇಬರ ಭಯವೇ? ನೀವು ಎಲ್ಲರಂತಲ್ಲ, ವಿವೇಕವಿದೆ ಅಂತ ನಂಬಿದ್ದೆ. ಆದರೆ ಎಲ್ಲರಿಗಿಂತ ನೀವೇ ಅವಿವೇಕಿ ಆಗಿದ್ದೀರಿ. ಬರ್ತೀನಿ, ಗುಡ್ ಮಾರ್ನಿಂಗ್. ಅಂದಹಾಗೆ ಮಾರ್ನಿಂಗ್ ಟೀ ಕುಡಿದಾಯಿತೆ? ಆಯಿತು, ಆಗಲೇ ಕುಡಿದೆವು. ಶಾಮು ಅವನಿಗೆ ನಿರಾಶೆಗೊಳಿಸಿದ. ಅದೂ ಸಿಗದಂತಾಗಿತ್ತು. ಬಂದಿದ್ದಕ್ಕೆ ಏನು ಲಾಭವಾಯಿತು? ಎಂತಹದ್ದು ಇಲ್ಲ. ಶಾಮು, ನೀನು ಹೇಮಾವತಿಯನ್ನು ಪರಿಚಯ ಮಾಡಿಸಿಬಿಡು. ಯಜಮಾನನಂತೆ ನುಡಿದ ರಂಗ. ಅದು ನೀನು ಹೇಳುವ ಅವಶ್ಯಕತೆ ಇಲ್ಲ, ನಡಿ ಎಂದನು ಗುಡುಗುತ್ತಾ. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು, ನಮಸ್ಕಾರ.